ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾನು ವಧು ವೆಬ್ ಸೀರೀಸ್ನ ಸೀಸನ್ 2ನ ಮಿಕ್ಕಂತ ಎಪಿಸೋಡ್ಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಆಲ್ರೆಡಿ ನಾನು ಸೀಸನ್ 1ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ಚೆಕ್ ಮಾಡಿ. ಹಾಗೆಯೇ ಸೀಸನ್ 2ನಲ್ಲಿ ಕೂಡ 1, 2, 3 ಎಪಿಸೋಡ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಎಲ್ಲ ಎಪಿಸೋಡ್ಸ್ನ ಚೆಕ್ ಮಾಡಿ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋಂಥ ಎಪಿಸೋಡ್ಸ್ನ ಚೆಕ್ ಮಾಡೋದ್ರಿಂದ ನಿಮಗೆ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರಾದರೂ ಆ ವಿಡಿಯೋಸ್ನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಆ ಒಂದು ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಈ ವೆಬ್ ಸೀರೀಸ್ ಇಂದು ವೆಬ್ ಸೀರೀಸ್ನ ಸೀಸನ್ 2 ಆಗಿರುತ್ತೆ. ವಧು ವೆಬ್ ಸೀರೀಸ್ ಸೀಸನ್ 2 ಇನ್ನೂ ಕೂಡ ಅವೈಲಬಲ್ ಇಲ್ಲದೆ ಇರೋದ್ರಿಂದ ನಾನು ನಿಮಗೆ ಬೇಗನೆ ಎಕ್ಸ್ಪ್ಲೈನ್ ಮಾಡೋ ಉದ್ದೇಶದಿಂದ ಇಂದು ಬೆಂಗಾಲಿ ವೆಬ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕ್ಯಾರೆಕ್ಟ್ರೆಲ್ಲ ಸೇಮ್ ಹೆಸರಿಂದನೇ ಮೆನ್ಷನ್ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ಯಾಕೆ ತಡ ಮಾಡೋದು, ವಿಡಿಯೋ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಇದುವರೆಗೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಲಾಸ್ಟ್ ಎಪಿಸೋಡ್ನ ಎಂಡಿಂಗ್ನಲ್ಲಿ ಸಡನ್ ಆಗಿ ಆನಂದ್ ತೀರೋಗಿದ್ದರಿಂದ ಇಂದು ಹಾಗೆ ಇಂದು ಫ್ಯಾಮಿಲಿಯವರೆಲ್ಲರೂ ಕೂಡ ತುಂಬನೇ ದುಃಖ ಪಡ್ತಾರೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಹೊರಗೆ ಬಂದಂತ ಇಂದು ಆನಂದ್ ಹೇಗೆ ಸತ್ತೋಗಿರ್ಬೋದು ಅಂತ ಯೋಚಿಸ್ತಿರುವಾಗ್ಲೇನೆ ಅಲ್ಲಿಗೆ ಬಂದಂತ ಆರ್ಯ ಅದಕ್ಕೆ ಅಣ್ಣನ ಅಂತ್ಯ ಸಂಸ್ಕಾರಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಇಂದು ಪೋಸ್ಟ್ ಮಾರ್ಟಮ್ ಮಾಡಲ್ವಾ ಅಂತ ಕೇಳೋವಾಗ, ಇಲ್ಲ ಅದಕ್ಕೆ ಅಣ್ಣನ್ಗೆ ಹಾರ್ಟ್ ಸ್ಟ್ರೋಕ್ ಬಂದಿದೆ ಅಂತ ಡಾಕ್ಟರ್ ಹೇಳಿರೋವಾಗ ಮತ್ತೆ ಯಾಕೆ ಪೋಸ್ಟ್ ಮಾರ್ಟಮ್, ಅದು ಅಲ್ಲದೆ ಅವನಿಗೆ BP ಸ್ವಲ್ಪ ಜಾಸ್ತಿನೇ ಇತ್ತು, ಅದಕ್ಕೋಸ್ಕರನೇ ಅವನು ಪ್ರತಿ ಮಾತಿಗೂ ಕಿರ್ಚಾಡ್ತಿದ್ದ. ಟ್ಯಾಬ್ಲೆಟ್ಸ್ ತಗೋ ಅಂತ ಎಷ್ಟೇ ಸಲ ಹೇಳಿದ್ರು ಕೂಡ ನನ್ನ ಮಾತು ಕೇಳ್ತಾನೆ ಇರಲಿಲ್ಲ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಆ ಮನೇಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಆರ್ಯನ್ ಹತ್ರ ಸ್ವಲ್ಪ ಜಾಸ್ತಿ ಕೆಲಸ ಇದೆ, ಬೇಗ ಬನ್ನಿ ಅಂತ ಕರೆಯೋವಾಗ ಅದಕ್ಕೆ ಅಣ್ಣನ ಕೊನೆ ಸಲ ನೋಡೋದಕ್ಕೆ ಬರಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರ ಅದಕ್ಕೆ ಉತ್ತರ ಕೊಡ್ದಾನೆ, ನಿಮ್ಮಣ್ಣ ಸೇತಿದ್ದಂತ ಸಿಗರೇಟು ರೂಮಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ, ಕೊನೆ ಸಲ ಅವ್ರು ಸಿಗರೇಟ್ ಸೇದ್ತಾ ಇದ್ದದನ್ನ ನೋಡಿ ನಾನು ಸೇದ್ಬೇಡಿ ಅಂತ ಅಂದ್ರು ಕೂಡ ಹೊರಗಡೆ ಹೋಗಿ ಸೇದಿದ್ರು, ಆದ್ರೆ ಇವಾಗ ಆ ಸಿಗರೇಟ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಕೇಳೋವಾಗ ಅದಕ್ಕೆ ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ, ನನ್ನ ಹತ್ರ ಕೇಳ್ದಂಗೆ ಅಮ್ಮನ ಹತ್ರ ಏನಾದ್ರು ಕೇಳಿದಿದ್ರೆ ಅಮ್ಮನಿಗೆ ನಿಮ್ಮ ಮೇಲೆ ಅದೆಷ್ಟು ಕೋಪ ಬಂದಿರೋದು, ನೀವು ಬರ್ದೇ ಇದ್ರು ಪರವಾಗಿಲ್ಲ ಇಲ್ಲೇ ಇರಿ ನಾನು ಹೋಗ್ತೀನಿ ಅಂತ ಹೇಳಿ ಆರ್ಯ ಅಲ್ಲಿಂದ ಒಳಗೊಟ್ಟೋಗ್ತಾನೆ. ಆಗ್ಲೇನೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಲೋಕಿನ ಕರೆದಂತ ಇಂದು ಆನಂದ್ ಸೇದ್ತಾ ಇದ್ದಂತ ಸಿಗರೇಟನ್ನ ನೀನು ನೋಡಿದ್ಯಾ, ನಿನಗೆ ಆ ಪ್ಯಾಕೆಟ್ ಎಲ್ಲಾದ್ರೂ ಸಿಕ್ಕುತ್ತಾ, ಮನೇಲೆಲ್ಲ ಹುಡ್ಕು, ನೆನೆ ನೀನು ಅವರು ಸಿಗರೇಟ್ ಸೇದ್ತಾ ಇದ್ರು ಅದನ್ನ, ಆದ್ರೆ ಇವತ್ತು ನಾನು ಎಲ್ಲೇ ಹುಡ್ಕಿದ್ರು ಕೂಡ ಆ ಸಿಗರೇಟ್ ಪ್ಯಾಕ್ ನನಗೊಂದು ಕೂಡ ಸಿಕ್ತಿಲ್ಲ, ನೀನು ಕೂಡ ಹೇಗಾದ್ರೂ ಸರಿ ನನಗೆಲ್ಲಾದ್ರೂ ಸರಿ ಆ ಸಿಗರೇಟ್ ಪ್ಯಾಕ್ ಹುಡ್ಕೊಂಡು ಬಂದು ಕೊಡು ಅಂತ ಹೇಳಿ ಕಳಿಸ್ತಾಳೆ. ಸೊ ಒಳಗೆ ಬಂದಂತ ಇಂದು ಆನಂದ್ ಮೊಬೈಲ್ ತಗೊಂಡು ಹೇಗಾದ್ರೂ ಸರಿ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ, ನನಗೆ ಆನಂದ್ ಸತ್ತೋಗಿರೋದ್ರ ಮೇಲೆ ಡೌಟ್ ಇದೆ ಅಂತ ಹೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಭ್ರಮರಾಂಬ, ನಿನ್ನಿಂದಲೇ ನನ್ನ ಮಗ ಸತ್ತಿದ್ದು, ಯಾಕಾದ್ರೂ ನಿನ್ ಜೊತೆಗೆ ನಾನು ಮಲಕ್ಕೋ ಅಂತ ಹೇಳೋದ್ನು ಅಂತ ಹೇಳಿ ಇಂದುನ ಬೈಯೋದಕ್ಕೆ ಶುರು ಮಾಡ್ತಾಳೆ. ಸಿಚುಯೇಷನ್ ಈ ರೀತಿ ಇರುವಾಗ್ಲೇನೆ ಅಲ್ಲಿಗೆ ಬಂದಂತ ಲೋಕಿ ಪೊಲೀಸ್ ಅವರು ಬಂದಿರೋ ಅಂತ ವಿಚಾರನ ಆರ್ಯನ್ ಹತ್ರ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಎಲ್ಲರಿಗೂ ಕೂಡ ಶಾಕ್ ಆಗತ್ತೆ, ಪೊಲೀಸ್ ಅವ್ರಿಗೆ ಯಾರು ಇನ್ಫಾರ್ಮ್ ಮಾಡಿರೋದು ಅಂತ ಅನ್ಬಿಟ್ಟು. ಆಗ್ಲೇನೆ ಪೊಲೀಸ್ ಅವ್ರ ಹತ್ರ ಮಾತಾಡ್ದಂತ ಆರ್ಯ ಡಾಕ್ಟರ್ ಹೇಳಿರೋ ಪ್ರಕಾರ ಅಣ್ಣನಿಗೆ ಹಾರ್ಟ್ ಸ್ಟ್ರೋಕ್ ಆಗಿರೋದ್ರಿಂದ ಸತ್ತೋಗಿರೋದು, ಈ ರೀತಿ ಇರುವಾಗ ಪೋಸ್ಟ್ ಮಾರ್ಟಮ್ನ ಅವಶ್ಯಕತೆ ಇದೆಯಾ ಸರ್ ಅಂತ ಕೇಳೋವಾಗ ಆ ರೀತಿ ಏನಿಲ್ಲ, ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬಾನೇ ಸ್ಟ್ರೇಂಜ್ ರೀತಿಯಲ್ಲಿ ಸತ್ತೋಗ್ತಾ ಇರೋದ್ರಿಂದ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಅಂತ ಬಂದ್ವಿ ಅಷ್ಟೇನೆ, ನಿಮ್ಗೇನಾದ್ರು ಡೌಟ್ ಇದ್ರೆ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡೋದು, ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ಮಾಡೋ ಅವಶ್ಯಕತೆ ಏನ್ ಬರಲ್ಲ ಅಂತ ತಿಳಿಸ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂತ ಇಂದು ನನಗೆ ಆನಂದ್ ಸಾವಿನ ಮೇಲೆ ಡೌಟ್ ಇದೆ, ಅವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ನಿಮಗೆ ಆನಂದ್ ಸತ್ತೋಗಿರೋ ಅಂಥದ್ದು ಹಾಗೇನೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅನ್ನೋ ಇನ್ಫಾರ್ಮೇಶನ್ ಯಾರು ಕೊಟ್ಟರು ಅಂತ ಕೇಳೋವಾಗ ಆರ್ಯನೇ ಕೊಟ್ಟಿದ್ದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಇಂದುಗೂ ಒಂದು ರೀತಿ ವಿಯರ್ಡ್ ರೀತಿ ಫೀಲ್ ಆಗತ್ತೆ. ಆಗ್ಲೇನೆ ಇಂದು ಇನ್ಸ್ಪೆಕ್ಟರ್ ಹತ್ರ ಆರ್ಯನಿಗೆ ಈ ರೀತಿ ಪೋಸ್ಟ್ ಮಾರ್ಟಮ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು ಅಂತ ಹೇಳೋವಾಗ ಇನ್ಸ್ಪೆಕ್ಟರ್, ನಿಮ್ಮ ಮನೆಯವ್ರು ಯಾರಿಗೂ ಕೂಡ ಈ ವಿಷಯ ಗೊತ್ತಾಗಬಾರ್ದು ಅಂತ ತುಂಬಾ ಸೀಕ್ರೆಟ್ ಅಲ್ಲಿ ಈ ರೀತಿ ಮಾಡಿರ್ಬೋದು, ಈಗಲೂ ಕೂಡ ಅವ್ರು ಸೈಲೆಂಟ್ ಆಗೇ ಇದ್ದಾರೆ ಅಲ್ವಾ ಅಂತ ಕೇಳ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂತ ಆರ್ಯ ಇಂದು ಹತ್ರ ಅದಕ್ಕೆ ನಿಮ್ಮ ಪೇರೆಂಟ್ಸ್ ಬಂದಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಇಂದು ಇನ್ಸ್ಪೆಕ್ಟರ್ ಹತ್ರ ಒಂದು ಫೇವರ್ ಮಾಡ್ತೀರಾ ಅಂತ ಕೇಳ್ತಾರೆ. ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ ಮಿಸ್ಟೀರಿಯಸ್ ಆಗಿ, ಇವರೆಲ್ಲರೂ ಸೇರ್ಕೊಂಡು ನನ್ನನ್ನು ಇವಾಗ ಮನೆಯಿಂದ ಆಚೆ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಹೇಗಾದರೂ ಸರಿ ಇದನ್ನ ನಾನು ಕಂಡುಹಿಡಿಬೇಕು ಅಂತಂದ್ರೆ ಈ ಮನೇಲಿ ಇದ್ರೆ ಮಾತ್ರ ಸಾಧ್ಯ, ನನ್ನನ್ನು ಹೇಗಾದರೂ ಸರಿ ಇಲ್ಲೇ ಉಳ್ಕೊಳ್ಳೋ ರೀತಿ ಮಾಡಿ, ಮದುವೆ ದಿವಸದಿಂದನೂ ಕೂಡ ನನಗೆ ಇದೇ ಥರ ವಿಯರ್ಡ್ ಆಗಿ ಫೀಲ್ ಆಗೋ ಥರ ಸಿಚುಯೇಷನ್ಸೇ ಬರ್ತಾ ಇದೆ ಅಂತ ಮಾತಾಡ್ತಿರುವಾಗಲೇ ಅಲ್ಲಿಗೆ ಬಂದಂಥ ಲೋಕಿ ಮನೆಯೆಲ್ಲ ಹುಡ್ಕಾಡಿದ್ರು ಕೂಡ ಒಂದೇ ಒಂದು ಪ್ಯಾಕೆಟ್ ಸಿಗರೇಟು ಕೂಡ
ಸಿಗಲಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಮಾತಾಡೋದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್ ಏನದು ಸಿಗರೇಟ್ ಅಂತ ವಿಚಾರಿಸೋವಾಗ ನಡೆದಿರೋಂಥ ಅಷ್ಟು ವಿಷಯನೂ ಇನ್ಸ್ಪೆಕ್ಟರ್ ಹತ್ರ ಹೇಳ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಆ ಸಿಗರೇಟಲ್ಲಿ ಡಿಫ್ರೆಂಟ್ ರೀತಿ ಸ್ಮೆಲ್ ಬರ್ತಾ ಇತ್ತು. ಆ ಸಿಗರೇಟ್ನ ಸೇದುವಾಗೆಲ್ಲ ಆನಂದ್ ತುಂಬ ವಿಯರ್ಡ್ ಆಗಿ ಫೀಲ್ ಮಾಡ್ತಾ ಇದ್ರು ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಸದ್ಯದ್ರಲ್ಲೇ ರಿಸಲ್ಟ್ ಬರೋದಿದೆ, ಆದಷ್ಟು ಬೇಗ ಏನು ವಿಷಯ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ತಿಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಇಂದು ಇನ್ಸ್ಪೆಕ್ಟರ್ನ ಇನ್ನೊಂದು ಫೇವರ್ ಕೂಡ ಕೇಳ್ತಾರೆ. ಸ್ವಲ್ಪ ದಿವಸದಿಂದ ನನಗೆ ಒಂದು ಹೆಂಗಸು ಕಾಣಿಸ್ಕೊಳ್ತಾ ಇದ್ದಾರೆ, ಆದರೆ ಅವ್ರು ಎಲ್ಲಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ಅಂತ ಕೇಳೋವಾಗ ಇನ್ಸ್ಪೆಕ್ಟರ್ ಅವ್ರ ಫೋಟೋ ಏನಾದರೂ ಇದ್ರೆ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಇಂದು ಅವ್ರ ಫೋಟೋ ಎಲ್ಲ ನನ್ನ ಹತ್ರ ಇಲ್ಲ ಸರ್, ಆದರೆ ಅವ್ರು ಯಾರು ಅನ್ನೋದನ್ನ ಆದಷ್ಟು ಬೇಗ ಕಂಡುಹಿಡಿಬೇಕು ಅಂತ ಹೇಳೋವಾಗ್ಲೇನೆ ಅವ್ರ ಮನೆ ಕೆಲಸದವರಾದ ಲೋಕಿ ಇದಿಷ್ಟು ಮಾತನ್ನು ಕೂಡ ಗೋಡೆ ಸೈಡ್ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಇದೆಲ್ಲ ಮಾತು ಮುಗಿದ್ಮೇಲೆ ಆಚೆ ಬಂದಂತ ಇನ್ಸ್ಪೆಕ್ಟರ್ ಕೇಸ್ ಮುಗಿಯೋ ತನಕ ಈ ಮನೆಯಿಂದ ಯಾರು ಕೂಡ ಆಚೆ ಹೋಗೋ ಹಾಗಿಲ್ಲ, ಇಂದು ಕೂಡ ಈ ಮನೆಯಿಂದ ಆಚೆ ಕಳಿಸೋ ಹಾಗಿಲ್ಲ ಅಂತ ಹೇಳ್ತಿದ್ದಂಗೆ ಆಚೆ ಕಡೆ ನಿಂತಿದ್ದಂತ ಆರ್ಯ, ಬಾಜಿರಾಯ್, ಸ್ನೇಹ ಇವ್ರು 3 ಜನನು ಕೂಡ ಒಬ್ರು ಮುಖ ಒಬ್ರು ನೋಡ್ಕೊಳ್ತಾರೆ. ಆಚೆ ಬಂದಂತ ಇಂದು ಕೂಡ ಅವ್ರ ಅಮ್ಮನ್ನ ಹಗ್ ಮಾಡ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಭ್ರಮರಾಂಬ, ಸ್ನೇಹ ಹಾಗೇನೆ ಭ್ರಮರಾಂಬನ ತಂಗಿ 3 ಜನ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನನಗೆ ಈ ಇಂದು ಮುಖ ನೋಡ್ಕೊಂಡು ಇಲ್ಲಿರಕ್ ಆಗ್ತಾನೆ ಇಲ್ಲ, ಆದಷ್ಟು ಬೇಗ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳ್ತಿರುವಾಗ್ಲೇನೆ ಸ್ನೇಹ ಇಂದು ಮನೆಯಿಂದ ಆಚೆ ಹೋದ್ರೆ ನಿನ್ನನ್ ಯಾರಮ್ಮ ನೋಡ್ಕೊಳ್ಳೋದು ಅಂತ ಕೇಳೋವಾಗ ಭ್ರಮರಾಂಬನ ತಂಗಿ ನಾನಿಲ್ವಾ ಅಕ್ಕ ನೀನು ನೋಡ್ಕೊಳ್ಳಿಕ್ಕೆ, ನಾನ್ ನೋಡ್ಕೊಳ್ತೀನಿ ಬಿಡು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಭ್ರಮರಾಂಬ ನನ್ನನ್ನು ಯಾರು ನೋಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ನನ್ನನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಇಂದು ಹತ್ರ ಬಂದಂತ ಲೋಕಿ, ನೀವು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ ಅಮ್ಮ, ನೀವು ಹೇಳಿದಂತ ಹೆಂಗಸು ವೈಷ್ಣವಿ ಅಮ್ಮನ ನೋಡ್ಲಿಕ್ಕೋಸ್ಕರ ಈ ಮನೆಗೆ ಬಂದಿದ್ರು, ಅವರು ನೋಡಿದಂತ ವೈಷ್ಣವಿ ಅಮ್ಮ ತುಂಬಾನೇ ಭಯ ಪಡ್ಕೊಂಡ್ರು. ಹಾಗೇನೆ ರೂಮ್ ಕರ್ಕೊಂಡು ಹೋದಂತವ್ರು ಇನ್ಯಾವತ್ತೂ ಕೂಡ ಈ ಮನೆಗೆ ನೀನ್ ಬರ್ಬೇಡ ಅಂತ ಜೋರಾಗಿ ಹೇಳ್ತಿರುವಾಗ್ಲೇನೆ ಆ ಹೆಂಗಸು ತುಂಬಾ ಸಿಟ್ಟು ಮಾಡ್ಕೊಂಡು ಈ ಮನೆಯಿಂದ ಹೋಗೋದನ್ನ ನಾನೇ ಕಣ್ಣಾರೆ ನೋಡಿದೆ ಅಂತ ಹೇಳ್ತಿರುವಾಗ್ಲೇನೆ ಅಲ್ಲಿಗೆ ಬಂದಂತ ಚಿಕ್ಕ ಹುಡುಗ ಹಿಂದನ್ನ ನೋಡಕ್ಕೆ ಯಾರೋ ಬಂದಿದ್ದಾರೆ ಅಂತ ತಿಳಿಸ್ತಾನೆ. ಹಾಗೇನೆ ಹಿಂದೂ ಯಾರು ಬಂದಿದ್ದಾರೆ ಅಂತ ಹೋಗಿ ನೋಡುವಾಗ ಎದುರಿಗೆ ನಿಂತಂತ ಅವ್ರ ತಂಗಿನ ನೋಡಿ ಹಿಂದೂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವ್ರ ತಂಗಿ ಕೂಡ ಹಿಂದೂನ ಹಗ್ ಮಾಡ್ಕೊಂಡು ಅಕ್ಕ ಈಗೆಲ್ಲ ಆಗೋಯ್ತಲ್ಲ ಅಕ್ಕ ಅಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ. ಹಾಗೇನೆ ಹಿಂದೂ ಅವ್ರ ತಂಗಿನ ಒಳಗ್ ಕರೆದು ಏನ್ ವಿಷಯ ಅಂತ ಕೇಳೋವಾಗ ಮೊನ್ನೆ ನಿನಗೆ ಕಾಲ್ ಮಾಡಿದ್ದೆ ಅಲ್ವಾ, ನಮ್ಮ ಮನೆಗೆ ಒಂದು ಹೆಂಗ್ಸ್ ಬಂದಿದೆ ಅಂತ, ಅವ್ರಿಗೆ ನಮ್ಮ ಮನೆ ಹೇಗ್ ಗೊತ್ತಾಯ್ತು, ಅಷ್ಟು ಮಾತ್ರ ಅಲ್ಲದೆ ಅವರೇ ನನಗೆ ವೆಡ್ಡಿಂಗ್ ಕಾರ್ಡ್ ಕಳ್ಸಿರ್ಬೋದಾ ಅಂತ ಅನಿಸ್ತಾ ಇದೆ ಅಂತ ಹೇಳೋವಾಗ ಹಿಂದೂ ಕೇಳ್ತಾರೆ ಆ ಕಾರ್ಡ್ನ ಹೆಂಗ್ಸಿಗೆ ಕೊಟ್ಟಿರೋದು ಯಾರಿರ್ಬೋದು, ಅಷ್ಟು ಮಾತ್ರ ಅಲ್ಲದೆ ನನ್ನ ಮದುವೆಗೆ ಪ್ರಾಬ್ಲಮ್ ಮಾಡೋದ್ರಿಂದ ಆ ಹೆಂಗ್ಸಿಗೆ ಏನಿರ್ಬೋದು ಉಪಯೋಗ ಅಂತ ಕೇಳೋವಾಗ ಹಿಂದೂ ಸಿಸ್ಟರ್ ಅದೇನೋ ಅಕ್ಕ ಅದ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ, ಆದರೆ ಆ ಮನೆಗೂ ಈ ಹೆಂಗಸಿಗೂ ಏನೋ ಸಂಬಂಧ ಇದೆ ಅಂತ ನನಗನ್ಸುತ್ತೆ, ಆದಷ್ಟು ನೀನು ಯೋಚನೆ ಮಾಡು, ನಿನಗೂ ಕೂಡ ಏನಾದರೂ ಒಂದು ಹೊಳಿಬೋದು, ಅಷ್ಟು ಮಾತ್ರ ಅಲ್ಲದೆ ಉಮ್ಮತ್ತೆಲೆಗೂ ಹಾಗೆ ಈ ಹೆಂಗಸಿಗೂ ಏನಾದರೂ ಸಂಬಂಧ ಇರ್ಬೋದಾ ಅಂತ ಕೇಳೋವಾಗ ಇಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ವೈಷ್ಣವಿಗೂ ಹಾಗೆ ಆ ಹೆಂಗಸಿಗೂ ಏನೋ ಸಂಬಂಧ ಇರ್ಬೋದು, ಯಾಕೆ ಅಂತಂದರೆ ಆ ಹೆಂಗಸು ವೈಷ್ಣವಿನ ಹುಡ್ಕೊಂಡು ಬಂದಿದ್ರು ಅಂತ ಹೇಳೋವಾಗ ಒಂದು ಸಿಸ್ಟರು ನಿನಗೆ ಮನೇಲಿ ಯಾರಾದರೂ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಇದ್ದಾರಾ ಅಂತ ಕೇಳ್ತಾರೆ. ಆಗ್ಲೇನೆ ಯಾರೋ ಇಂದು ಹಾಗೆ ಅವ್ರ ತಂಗಿ ಮಾತಾಡ್ತಿದ್ದದನ್ನ ಕೇಳಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದಾಗಿ ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಆಚೆ ಕಡೆ ನಿಂತಿದ್ದಂತ ಹಿಂದೂ ಹತ್ರ ಬಂದಂತ ಬಾಜಿರಾಯ್, ನಾನು ಮೊದಲೇ ಹಿಂದೆನೂ ಹೇಳ್ತಾನೆ ಇದ್ದೀನಿ ಆದಷ್ಟು ಬೇಗ ಈ ಮನೆಯಿಂದ ಹೊರಟೋಗು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ್ಲೇನೆ ರೂಮಿಗೆ ಬಂದಂತ ಹಿಂದೂ ಕಣ್ಣಿಗೆ ಅಲ್ಲೇ ಕೂತಿದ್ದಂತ ಆರ್ಯ ಕಾಣಿಸ್ತಾನೆ. ಆರ್ಯನ ನೋಡಿ ನೀನ್ ನನ್ನ ರೂಮ್ನಲ್ಲಿ ಏನ್ ಮಾಡ್ತಿದ್ಯಾ ಅಂತ ಹಿಂದೂ ಕೇಳೋವಾಗ ನಾನು ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ ಅತ್ತಿಗೆ ಅಂತ ಹೇಳಿ, ಅಣ್ಣ ಸತ್ತೋದ್ಮೇಲೆ ನೀವು ಇದೇ ರೂಮಲ್ಲಿ ಇರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಸರಿ ಅದಕ್ಕೆ ನೀವು ಇಲ್ಲೇ ಮಲ್ಕೊಳ್ಳಿ ಅಂತ ಹೇಳಿ ಹೋಗೋವಾಗ ಅವನನ್ನ ತಡೆದಂತ ಇಂದು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡೋದು ಬೇಡ, ಪೋಸ್ಟ್ ಮಾರ್ಟಮ್ ಮಾಡ್ಸೋದು ಬೇಡ ಅಂತ ನೀನೇ ಹೇಳಿ ಆಮೇಲೆ ನೀನೇ ಯಾಕೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ ಅಂತ ಕೇಳೋವಾಗ ನಾನು ಯೋಚನೆ ಮಾಡ್ದಂಗೆ ನೀವು ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅತ್ತಿಗೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಹಿಂದೂ ಆಗ್ಬೋದು ಆರ್ಯ, ನಾನು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡು, ರಿಸೆಪ್ಷನ್ ನಡೆಯೋ ದಿವಸ ಅದೇ ವೈಷ್ಣವಿ ಸತ್ತೋಗಿದ್ದ ದಿವಸ ನೀನೆಲ್ಲಿದ್ದೆ ಅಂತ ಕೇಳೋವಾಗ ನನ್ನ ಹೆಲ್ತ್ ಸರಿ ಇಲ್ಲ ಅಂತ ನಾನು ಮನೆಗೆ ವಾಪಸ್ ಬಂದೆ ಅಂತ ಹೇಳ್ತಾನೆ. ಹಾಗಾದ್ರೆ ಮನೆಗೆ ವಾಪಸ್ ಹೋದ್ಮೇಲೆ ನೀನ್ ಮನೇಲೇ ಇರ್ಲಿಲ್ವಲ್ಲ ಅಂತ ಕೇಳೋವಾಗ ಸಿಗರೇಟ್ ಸೇದ್ಲಿಕ್ಕೆ ಅಂತ ನಾನು ಆಚೆ ಕಡೆ ತರ್ಲಿಕ್ಕೆ ಹೋದೆ ಅತ್ಗೆ ಅಂತ ಹೇಳ್ತಾರೆ. ಸರಿ ಹಾಗಾದ್ರೆ ರಿಸೆಪ್ಷನ್ ದಿವಸ ಯಾರ್ಯಾರೆಲ್ಲ ಏನೇನ್ ಮಾಡ್ತಿದ್ರು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ರಿಸೆಪ್ಷನ್ ಅಲ್ಲಿ ತೆಗೆದಂತ ಫೋಟೋಸ್ ಹಾಗೆ ವಿಡಿಯೋಸ್ ಎಲ್ಲದನ್ನು ಕೂಡ ಆದಷ್ಟು ಬೇಗ ಇಸ್ಕೊಬಂದ್ ಕೊಡು ಅಂತ ಹೇಳ್ತಾಳೆ. ಅದಕ್ಕೆ ಆರ್ಯ ಅದಕ್ಕೆ ನೀವು ಅಣ್ಣ ಸತ್ತೋಗಿದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ, ವೈಷ್ಣವಿ ಬಗ್ಗೆ ಏನಿದ್ರು ನಾನು ತಲೆ ಕೆಡಿಸ್ಕೊಳ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ. ಆಗ್ಲೇನೆ ಅಲ್ಲಿಗೆ ಬಂದಂತ ಪದ್ಮ ನಮ್ಮ ಮಗಳು ಈಶು
ಮಾಮ ಸಿಗರೇಟ್ ಸೇದಬೇಕಾದ್ರೆ ನಮ್ಮ ಅಪ್ಪನ ಬಗ್ಗೆ ಹೇಳಿದ್ದಾರೆ. ನಮ್ಮಪ್ಪ ಡೆವಿಲ ಅತ್ತೆ ಅಂತ ಕೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಇಂದು ಅದೇ ಯೋಚನೆಯಲ್ಲಿ ಅವತ್ತಿನ ದಿವಸ ಮಲ್ಕೊಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರ ಮನೆಗೆ ಇನ್ಸ್ಪೆಕ್ಟರ್ ಬಂದಿರ್ತಾರೆ. ಹಾಗೇನೆ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹೇಳ್ತಾರೆ. ಹಿಂದೂ ಹೇಳಿದ್ದು ಕರೆಕ್ಟ್ ಆಗಿದೆ, ಆನಂದ್ ಸೇತಿದ್ದಂತ ಸಿಗರೇಟ್ ಅಲ್ಲಿ ಉಮ್ಮತ್ತಿನ ಪಾಯ್ಸನ್ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಆನಂದ್ ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತಿದ್ದ. ಅಷ್ಟು ಮಾತ್ರ ಅಲ್ಲದೆ ಅವನ ಕಣ್ಣಿಗೆ ಯಾರ್ಯಾರೋ ಕಾಣಿಸ್ತಾ ಇದ್ರು. ಡೋಸ್ ಜಾಸ್ತಿ ಆಗಿದ್ರಿಂದ ಅವ್ನ್ ಸತ್ತೋಗಿದ್ದು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಆನಂದ್ನ ತಾಯಿ ಭ್ರಮರಾಂಬ ಅಯ್ಯೋ ನನ್ನ ಮಗನ ಯಾರು ಕೊಂದಿದ್ದು ಅಂತ ಕೇಳೋವಾಗ ಇನ್ಸ್ಪೆಕ್ಟರ್ ನನಗೆ ಅರ್ಥ ಆಗದಿರೋ ಅಂತ ವಿಷಯ ಏನು ಅಂತಂದ್ರೆ ನಿಮ್ಮ ಮಗನ್ಗೆ ಈ ಥರದ ವಿಷದ ಸಿಗರೇಟ್ನ ಯಾರು ಕೊಡ್ತಾ ಇದ್ರು, ಎಷ್ಟು ವರ್ಷದಿಂದ ಕೊಡ್ತಾ ಇರ್ಬೋದು, ಅವ್ರು ಎಷ್ಟು ವರ್ಷದಿಂದ ಈ ಥರ ಸೇದ್ತಾ ಇರ್ಬೋದು ಅಂತ ಕೇಳ್ತಾರೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಸಿಗರೇಟ್ ಸೇದ್ತಾರೆ ಅಂತ ಕೇಳೋವಾಗ ಮುಂದೆ ಬಂದಂಥ ಆರ್ಯ ನಾನು ಅಣ್ಣ ಹಾಗೆ ಬಾಜಿರಾಯಿ ರೀಸೆಂಟಾಗಿ ಅತ್ತಿಗೆ ಕೂಡ ಒಂದು ಸಿಗರೇಟ್ ಪ್ಯಾಕೆಟ್ನ ತಗೊಂಡಿದ್ರು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಭ್ರಮರಾಂಬ ಇವಳೆ ನನ್ನ ಮಗನ ಸಾಯಿಸಿರ್ಬೋದು ಅಂತ ಕೂಗಾಡೋವಾಗ ಅದನ್ನ ನೋಡಿದಂತ ಇನ್ಸ್ಪೆಕ್ಟರ್ ಸ್ನೇಹನ್ಗೆ ಅವ್ರ ಅಮ್ಮನ ಒಳಗೆ ಕರ್ಕೊಂಡು ಹೋಗಕ್ಕೆ ಹೇಳ್ತಾರೆ. ಕಾನ್ಸ್ಟೇಬಲ್ಸ್ ಕಡೆ ತಿರುಗಿದಂತ ಇನ್ಸ್ಪೆಕ್ಟರ್ ಈ ಮನೇಲಿ ಸಿಗುವಂತ ಪ್ರತಿಯೊಂದು ಸಿಗರೇಟ್ಸ್ ಪ್ಯಾಕ್ನು ಕೂಡ ಇಲ್ಲಿ ತಗೊಬನ್ನಿ, ಹಾಗೆ ಸಸ್ಪೀಷಿಯಸ್ ಆಗಿ ಏನಾದ್ರು ಕಂಡ್ರು ಕೂಡ ಇಲ್ಲಿ ತಗೊಂಡ್ ಬಂದು ಇಡಿ ಅಂತ ಹೇಳ್ತಾರೆ. ಹಾಗೆ ಆರ್ಯನ ಹತ್ರ ನಿನ್ನ ಹತ್ರ ಇರೋಂಥ ಪ್ಯಾಕೆಟ್ನ ಇಲ್ಲಿ ತಂದಿಡು ಅಂತ ಹೇಳೋವಾಗ ಆರ್ಯನ ಹತ್ರ ಇದ್ದಂಥ ಸಿಗರೇಟ್ ಪ್ಯಾಕೆಟ್ನ ತಂದಿಡುವಾಗ ಅದಕ್ಕೆ ನಿಮ್ಮ ಹತ್ರನೂ ಒಂದು ಸಿಗರೇಟ್ ಪ್ಯಾಕೆಟ್ ಇದೆ ಅಲ್ವಾ, ಅದನ್ನು ಕೂಡ ತಂದಿಡಿ ಅಂತ ಹೇಳ್ತಾನೆ. ಸರಿ ಅಂದಂತ ಇಂದು ಸಿಗರೇಟ್ ಪ್ಯಾಕೆಟ್ ಅಂತ ಒಳಗೆ ಹೋಗುವಾಗ ಲೇಡಿ ಕಾನ್ಸ್ಟೇಬಲ್ ಕೂಡ ಇಂದು ಜೊತೆಗೆ ಹೋಗ್ತಾರೆ. ಹಾಗೇನೆ ಇಂದು ಇದನ್ನ ಒಂದು ಸಿಗರೇಟ್ನ ಸ್ಮೆಲ್ ನೋಡಿ ಅದರೊಳಗೆ ಇಟ್ಟಿದ್ದೀನಿ ಅಂತ ಹೇಳೋವಾಗ ಕಾನ್ಸ್ಟೇಬಲ್ ನಿಜಾನೇ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಇಂದು ಹೌದು ನಾನು ನಿಜಾನೇ ಹೇಳ್ತಾ ಇದ್ದೀನಿ, ಯಾಕೆ ಕೇಳ್ತಿದ್ದೀರಾ ಅಂತ ಹೇಳೋವಾಗ ಕಾನ್ಸ್ಟೇಬಲ್ ಇದರಲ್ಲೊಂದು ಸಿಗರೇಟ್ ಆಲ್ರೆಡಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ. ಸೊ ಇಂದು ಆ ಸಿಗರೇಟ್ ಸ್ಮೆಲ್ ನೋಡ್ಬೇಕಾದ್ರೆ ಇಷ್ಟು ದಿವಸ ಆನಂದ್ ಸೇತಿದ್ದಂತ ಸಿಗರೇಟಿನ ಸ್ಮೆಲ್ಲೆ ಆ ಒಂದು ಪ್ಯಾಕೆಟ್ ಅಲ್ಲಿ ಕೂಡ ಬರ್ತಾ ಇರುತ್ತೆ. ಇದನ್ನ ನೋಡಿದಂತ ಇಂದುಗೂ ಕೂಡ ಶಾಕ್ ಆಗತ್ತೆ. ಹಾಗೇನೆ ಇನ್ಸ್ಪೆಕ್ಟರ್ ಹತ್ರ ಬಂದಂತ ಇಂದು ಯಾರೋ ಈ ಸಿಗರೇಟ್ ಪ್ಯಾಕೆಟ್ನು ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಹೇಳೋವಾಗ ಆದಷ್ಟು ಬೇಗ ಇದನ್ನ ಎಕ್ಸ್ಪರ್ಟ್ಸ್ ಹತ್ರ ಕಳಿಸ್ತೀವಿ ಅಂತ ಹೇಳ್ದಂತ ಇನ್ಸ್ಪೆಕ್ಟರ್ ನಿಮಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ ಕೇಳ್ತಾರೆ. ಆಗ್ಲೇನೆ ಇಂದು ಆರ್ಯನ್ ಹತ್ರ ನಿನ್ನೆ ನೈಟ್ ನೀನೇ ಅಲ್ವಾ ನನ್ನ ರೂಮಿಗೆ ಬಂದಿದ್ದು ಅಂತ ಕೇಳೋವಾಗ ಅಲ್ಲೇ ನಿಂತಿದ್ದಂತ ಬಾಜಿರಾಯ್ ನಿನ್ನೆ ನಿಮ್ ರೂಮ್ಗೆ ತುಂಬಾ ಜನ ಬಂದೋದ್ರು, ಲೋಕಿ ಕೂಡ ಬಂದೋಗಿದ್ಲು, ಅವಳೇ ಚೇಂಜ್ ಮಾಡಿರ್ಬೋದಲ್ವಾ ಅಂತ ಕೇಳ್ತಾನೆ. ಆಗ್ಲೇನೆ ಅಲ್ಲಿಗೆ ಬಂದಂತ ಪದ್ಮನ್ ಮಗಳು ಇನ್ಸ್ಪೆಕ್ಟರ್ ಹತ್ರ ನೀವೇನೋ ಒಳ್ಳೆ ಪೊಲೀಸ್ ಅಂದ್ರೆ ನಮ್ಮಮ್ಮ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದ್ದಾರೆ ಬನ್ನಿ ಅಂತ ಹೇಳಿ ಇನ್ಸ್ಪೆಕ್ಟರ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಪದ್ಮನ್ ಹತ್ರ ಬಂದಂತ ಇನ್ಸ್ಪೆಕ್ಟರ್ ಹತ್ರ ಪದ್ಮ ಏನೋ ಹೇಳಲಿಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಆಗ್ಲೇನೆ ಸ್ನೇಹ ಕೂಡ ಅಲ್ಲಿಗೆ ಬರ್ತಿದ್ದದನ್ನ ನೋಡಿದಂತ ಪದ್ಮ ನನ್ನ ಮೈಂಡ್ ಯಾಕೋ ವರ್ಕ್ ಮಾಡ್ತಿಲ್ಲ ಅಂತ ಹೇಳಿ ವಿಂಡೋಸ್ನ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆಗ್ಲೇ ಅಲ್ಲಿಗೆ ಬಂದಂತ ಸ್ನೇಹ ಇನ್ಸ್ಪೆಕ್ಟರ್ ಹತ್ರ ಅತ್ತಿಗೆ ನಮ್ಮನೇಲೇ ಇದ್ರೆ ಅಮ್ಮ ಏನ್ ಮಾಡ್ತಾರೋ ಗೊತ್ತಿಲ್ಲ, ಆದಷ್ಟು ಬೇಗ ಅವ್ರನ್ನ ಇಲ್ಲಿಂದ ಹೋಗೋ ಹಾಗೆ ಮಾಡಿ ಅಂತ ಕೇಳ್ಕೊಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ನೀವ್ ಹೇಳ್ತಿರೋದೇನೋ ಸರಿನೇ, ಆದ್ರೆ ಕೇಸ್ ಮುಗಿಯೋ ತನಕ ಇಲ್ಲೇ ಇರ್ಬೇಕವ್ರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಇಂದು ಹತ್ರ ಬಂದಂತ ಲೋಕಿ ಆರ್ಯ ಬರ್ದಂತ ಲೀಸ್ಟ್ ಸಿಕ್ತಾ ನಿಮಗೆ ಅಂತ ಕೇಳ್ತಾಳೆ. ಇಲ್ಲ ನನ್ಗೇನ್ ಸಿಕ್ಕಿಲ್ವಲ್ಲ, ಏನ್ ಲೀಸ್ಟ್ ಅಂತ ಕೇಳೋವಾಗ ನಾಳೆ ಪೂಜೆ ಇರೋದ್ರಿಂದ ಒಂದು ಲೀಸ್ಟ್ ಕೊಟ್ಟಿದ್ರು ಅದೆಲ್ಲೂ ಕಾಣಿಸ್ತಿಲ್ಲ ಅಂತ ಲೋಕಿ ಹೇಳೋವಾಗ ಇಂದು ಅದ್ ಸಿಕ್ಕಿದ್ರು ಏನ್ ಪ್ರಯೋಜನ, ಆರ್ಯನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ವಲ್ಲ ಅಂತ ಕೇಳೋವಾಗ ಲೋಕಿ ಹೇಳ್ತಾರೆ ಹಾಗೇನಿಲ್ಲಮ್ಮ ಆರ್ಯ ತುಂಬಾ ಚೆನ್ನಾಗೇ ಬರೀತಾರೆ ಅಂತ ಹೇಳೋವಾಗ ಹೌದಾ ಆರ್ಯ ನನ್ನ ಹತ್ರ ಬೇರೆ ತರನೇ ಹೇಳದ್ನಲ್ಲ, ಇನ್ ಕೇಸ್ ಏನಾದ್ರು ಆ ಲೀಸ್ಟ್ ನಿನ್ಗೇನಾದ್ರು ಸಿಕ್ಕಿದ್ರೆ ಆ ಲೀಸ್ಟ್ ನನಗೆ ತಗೊಂಡ್ಬಂದು ತೋರಿಸು ಅಂತ ಇಂದು ಕೇಳೋವಾಗ ಸರಿ ತೋರಿಸ್ತೀನಿ, ಆದ್ರೆ ಅದ್ರ ಅವಶ್ಯಕತೆ ಏನಿದೆ ಅಂತ ಲೋಕಿ ಕೇಳ್ತಾಳೆ. ಅದಕ್ಕೆ ಇಂದು ಅದ್ರ ಅವಶ್ಯಕತೆ ಅಂತಲ್ಲ, ಇನ್ ಕೇಸ್ ಏನಾದ್ರು ಹ್ಯಾಂಡ್ ರೈಟಿಂಗ್ ಸಿಕ್ಕಿದ್ರೆ ಅದರಲ್ಲಿ ತಿಳ್ಕೊಬೇಕಾದಂತ ವಿಷಯಗಳು ತುಂಬಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಲೋಕಿ ಹೆಂಗೂ ಇವಾಗ ಆರ್ಯ ಇಲ್ಲ, ನಾನು ಇವಾಗ್ಲೇ ಹೋಗಿ ಆ ರೂಮಲ್ಲಿ ಸಿಗ್ಬೋದಾ ಅಂತ ಹುಡುಕ್ತೀನಿ ಅಂತ ಹೋಗೋವಾಗ ಆದಷ್ಟು ಬೇಗ ಹೋಗಿ ಹುಡುಕು, ಆದ್ರೆ ಯಾರ ಕೈಗೂ ಸಿಗಾಕೊಂಬೇಡ ಅಂತ ಹೇಳಿ ಕಳಿಸ್ತಾಳೆ. ಹಾಗೆ ಈ ಕಡೆ ವೆಡ್ಡಿಂಗ್ ಫೋಟೋಗ್ರಾಫರ್ ಹತ್ರ ಹೋದಂತ ಆರ್ಯ ರಿಸೆಪ್ಷನ್ದು ಫೋಟೋಸ್ ಹಾಗೆ ವಿಡಿಯೋಸ್ ಎಲ್ಲದೂ ಕೂಡ ಇಸ್ಕೊಳ್ತಾನೆ. ಹಾಗೇನೆ ನನಗೊಂದು ಸಹಾಯ ಮಾಡು ಅಂತ ಹೇಳಿ ನಿನ್ನ ಹತ್ರ ಇರುವಂತ ವಿಡಿಯೋ ಫೋಟೋಸ್ ಎಲ್ಲದೂ ಕೂಡ ಡಿಲೀಟ್ ಮಾಡು, ಯಾವುದೇ ಕಾರಣಕ್ಕೂ ಯಾರೇ ಬಂದು ಕೇಳಿದ್ರು ಕೂಡ ಕೊಡಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಫೋಟೋಗ್ರಾಫರ್ಗೂ ಕೂಡ ಆರ್ಯ ಯಾಕೆ ಈ ತರ ಹೇಳ್ತಾ ಇದ್ದಾನೆ ಅಂತ ಅನ್ಸತ್ತೆ. ಆಗ್ಲೇನೆ ಮನೇಲಿದ್ದಂತ ಇಂದುನ ಕೂಗ್ದಂತ ಪದ್ಮನ ತಂದೆ ನೋಡ್ ಮಗಳೇ ಆನಂದ ನಡೆಸ್ತಾ ಇದ್ದಂತ ಬಿಸ್ನೆಸ್ ಎಲ್ಲ ಇವಾಗ ನೀನೇ ನೋಡ್ಕೊಬೇಕು, ಯಾವಾಗ್ಲಿಂದನೂ ಬಾಜಿರಾಯಿ ಇದನ್ನೆಲ್ಲದನ್ನು ಕೂಡ ಒಳಗಾಕೊಳ್ಬೇಕು ಅಂತ ಸಂಚು ನಡೆಸ್ತಾ ಇದ್ದ, ನೀನೇನಾದ್ರೂ ಈ ಬಿಸ್ನೆಸ್ ನ ತಗೊಳ್ಳೋದ್ರಿಂದ ನಿನಗೆ ಕೆಲವಾರು ವಿಷಯಗಳು ಗೊತ್ತಾಗತ್ತೆ, ಅಷ್ಟು ಮಾತ್ರ ಅಲ್ಲದೆ ಆನಂದ್ ಜೊತೆಗೆ ಅವನ ಒಂದು ಪರ್ಸನಲ್ ಸೆಕ್ರೆಟರಿ ಬಗ್ಗೆ ಕೂಡ ಗೊತ್ತಾಗತ್ತೆ. ಆ ಹೆಂಗಸು
ಈ ಮನೆಗೂ ಕೂಡ ಒಂದ್ಸಲ ಬಂದೋಗಿದ್ರು ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡಂತ ಇಂದು ಹೌದಾ ಅವ್ರು ಹೇಗಿದ್ರು ಅಂತ ಕೇಳೋವಾಗ ಸೀರೆ ಕಟ್ಕೊಳ್ತಾ ಇದ್ರು, ಹಾಗೇನೆ ಹಣೆ ಮೇಲೆ ಒಂದು ಬೊಟ್ಟು ಕೂಡ ಇಟ್ಕೊಳ್ತಾ ಇದ್ರು ಅಂತ ತಿಳಿಸ್ತಾರೆ. ಸೊ ಇಂದಗನ್ಸುತ್ತೆ ಇಷ್ಟು ದಿವಸದಿಂದ ನನಗೆ ಕಾಣಿಸ್ಕೊಳ್ತಿದ್ದಂತ ಹೆಂಗಸು ಅವರೇ ಇರ್ಬೋದು ಅಂತ. ಹಾಗೇನೆ ಮಾತಾಡ್ತಾ ಇದ್ದಂತ ಅವ್ರ ಮಾವ ಆನಂದ್ ಸತ್ಯ ದಿವಸನೂ ಕೂಡ ಅವಳು ರೋಡ್ ಮೇಲೆ ಇದ್ಲು ಅಂತ ಹೇಳೋವಾಗ ಲಾಸ್ಟ್ ಟೈಮ್ ನೀವು ಯಾವಾಗ ನೋಡಿದ್ರಿ ಮಾವ ಅಂತ ಕೇಳ್ತಾರೆ ಇಂದು. ಅದಕ್ಕೆ ಅವ್ರ ಮಾವ ಇವತ್ತು ಬೆಳಗ್ಗೆ ನೀನು ನೋಡ್ದೆ ಮನೆ ಹತ್ರನೇ ಬಂದಿದ್ರು, ಏನಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ವಿಚಾರಿಸಕ್ಕೆ ಅಂತ ಹೋಗೋಷ್ಟ್ರೊಳಗಾಗ್ಲೇ ಅವ್ರಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ, ಏತಕ್ಕೋಸ್ಕರ ಬರ್ತಾ ಇದ್ದಾರೋ ಅಂತ ನಮಗ್ ಗೊತ್ತೇ ಆಗ್ತಿಲ್ಲ ಅಂತ ಹೇಳೋವಾಗ ಇಂದು ಹೇಳ್ತಾರೆ ಮೇ ಬಿ ಅವ್ರಿಗೆಲ್ಲಾ ವಿಷಯನೂ ಗೊತ್ತಿರ್ಬೋದು ಮಾವ, ಅದಕ್ಕೋಸ್ಕರನೇ ತುಂಬಾ ಸಲ ನನ್ನ ಜೊತೆ ಮಾತಾಡ್ಬೇಕು ಅಂತಾನೆ ಬರ್ತಾ ಇದ್ದಾರೆ, ಆದ್ರೆ ನನಗೆ ಸಿಗ್ತಾ ಇಲ್ಲ. ಮುಂದಿನ ಸಲ ಏನಾದ್ರೂ ಅವ್ರು ನಿಮ್ ಕಣ್ಣಿಗೆ ಕಾಣಿಸಿದ್ರೆ ಮರಿದೆ ನನಗೂ ಕೂಡ ತಿಳಿಸಿ ಅಂತ ತಿಳಿಸ್ತಾಳೆ. ಹಾಗೇನೆ ಮಾವ ಪದ್ಮನ್ ಹತ್ರ ಇರೋಂತ ಏಂಜಲ್ ಬಾಕ್ಸು ಪದ್ಮನಿಗೆ ಯಾರು ಕೊಟ್ಟಿದ್ದು ಅಂತ ಕೇಳೋವಾಗ ಆ ಬಾಕ್ಸ್ನ ನನ್ನ ತಮ್ಮ ಅಂದ್ರೆ ಆನಂದನ ತಂದೆ ಯೂಸ್ ಮಾಡ್ತಾ ಇದ್ರು, ಹೋಮಿಯೋಪತಿ ಮೆಡಿಸನ್ಸ್ ಎಲ್ಲ ಅದ್ರಲ್ಲಿ ಇಟ್ಕೊಳ್ತಾ ಇದ್ರು, ಅದಾದ್ಮೇಲೆ ಅವ್ರು ಆ ಬಾಕ್ಸ್ನ ಪದ್ಮನಿಗೆ ಕೊಟ್ರು ಅಂತ ತಿಳಿಸ್ತಾರೆ. ಸರಿ ಅಂದಂತ ಇಂದು ಅಲ್ಲಿಂದ ಹೊರಡೋವಾಗ ಅಲ್ಲಿಗೆ ಬಂದಂತ ಲೋಕಿ ಆರ್ಯ ಬರ್ದಂತ ಹ್ಯಾಂಡ್ ರೈಟಿಂಗ್ ಲೀಸ್ಟ್ ನ ಇಂದು ಕೈಲಿ ಕೊಡ್ತಾರೆ. ಅದನ್ನ ನೋಡ್ದಂತ ಇಂದು ಇದ್ಯಾಕೋ ನನಗೆ ಆರ್ಯ ಬರ್ದಿದ್ದಾರೆ ಅಂತ ಅನಿಸ್ತಾ ಇಲ್ಲ, ಯಾಕೆ ಅಂತಂದ್ರೆ ಲಗ್ನ ಪತ್ರಿಕೆಯಲ್ಲಿ ಇದ್ದಂತ ಹ್ಯಾಂಡ್ ರೈಟಿಂಗ್ ಇದಲ್ಲ ಅಂತ ಹೇಳೋವಾಗ ದೇವ್ರ ಸತ್ಯವಾಗ್ಲೂ ಅಮ್ಮ ಇದು ಆರ್ಯ ಬರ್ದಿರೋ ಅಂತ ಲೀಸ್ಟೇನೆ ಅಂತ ತಿಳಿಸ್ತಾರೆ. ಈ ರೀತಿ ಲೀಸ್ಟ್ ಕೊಡ್ತಾ ಇರೋದನ್ನ ಆ ಮನೇಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಆರ್ಯನಿಗೆ ಫೋನ್ ಮಾಡಿ ಲೀಸ್ಟ್ ನ ಲೋಕಿ ಕೊಡ್ತಾ ಇರೋದಾಗಿ ತಿಳಿಸ್ತಾನೆ. ಸೀನ್ ಕಟ್ ಮಾಡಿದ್ರೆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ದಂತ ಇಂದು ಸರ್ ನಾನು ನಿಮ್ಗೆ ಒಂದ್ ಹೆಂಗಸಿನ ಬಗ್ಗೆ ಹೇಳ್ದೆ ಅಲ್ವಾ, ಆ ಹೆಂಗಸು ಬೇರೆ ಯಾರು ಅಲ್ಲ ಆನಂದನ ಸೆಕ್ರೆಟರಿ. ಅಷ್ಟು ಮಾತ್ರ ಅಲ್ಲ ಇವ್ರು ಈ ಮನೆಗೆ ಬಂದಿದ್ದು ಆನಂದನ ಮಾತಾಡ್ಸೋದಕ್ಕೋಸ್ಕರ ಅಲ್ಲ, ವೈಷ್ಣವಿನ ನೋಡ್ಲಿಕ್ಕೋಸ್ಕರ. ಹಾಗೇನೆ ನನ್ನ ಮದ್ವೆ ದಿವಸ ಆನಂದಿಗೆ ಚೀಟಿ ಕೊಟ್ಟಿದ್ದು ಇವರೇ ಅನಿಸ್ತಾ ಇದೆ. ನೀವು ಆದಷ್ಟು ಬೇಗ ಆನಂದ್ ಆಫೀಸ್ ಹತ್ರ ಹೋಗಿ ವಿಚಾರಿಸಿ, ಅವಾಗ ಆ ಹೆಂಗಸಿನ ಅಡ್ರೆಸ್ ಸಿಗ್ಬೋದು. ಹಾಗೇನೆ ಆ ಹೆಂಗಸಿನ ಹ್ಯಾಂಡ್ ರೈಟಿಂಗ್ ನ ಮ್ಯಾಚ್ ಮಾಡಿ ಅಂತ ತಿಳಿಸ್ತಾ ಇರುವಾಗ್ಲೇನೆ ಅಲ್ಲಿಗೆ ಬಂದಂತ ಆರ್ಯನ ನೋಡ್ದಂತ ಇಂದು ಫೋನ್ ಕಟ್ ಮಾಡ್ತಾರೆ. ಆಗ್ಲೇನೆ ಆರ್ಯ ನೀವು ಮತ್ತೆ ನನ್ನ ವಸ್ತು ಮೇಲೆ ಕಣ್ಣಿಟ್ಟಿದ್ದೀರಾ, ಅದು ಕೂಡ ಲೋಕಿನ ಬಳಸ್ಕೊಂಡು. ನಾನು ಮುಂಚೆನೆ ಹೇಳ್ದೆ ಅಲ್ವಾ ನನ್ನ ವಸ್ತುಗಳನ್ನೆಲ್ಲ ಮುಟ್ಬೇಡಿ ಅಂತ. ಈ ರೀತಿ ಆರ್ಯ ಕೇಳೋವಾಗ ನೀನೇನಕ್ಕೆ ನನಗೆ ಮಿಸ್ಲೀಡ್ ಮಾಡ್ತಾ ಇದ್ಯಾ ಆರ್ಯ ಅಂತ ಕೇಳ್ತಾಳೆ. ಅಷ್ಟು ಮಾತ್ರ ಅಲ್ಲದೆ ನನ್ನ ಹತ್ರ ನೀನು ಹ್ಯಾಂಡ್ ರೈಟಿಂಗ್ನ ಚೇಂಜ್ ಮಾಡೋ ಅಂತ ಅವಶ್ಯಕತೆ ಏನಿತ್ತು, ನೀನು ನನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಯಾಕೆ ಪ್ರಯತ್ನಿಸ್ತಾ ಇದೀಯಾ, ಯಾರನ್ನಾದ್ರೂ ಸೇವ್ ಮಾಡಬೇಕು ಅಂತ ಅನ್ಕೊಳ್ತಾ ಇದೀಯಾ ಅಂತ ಕೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಆರ್ಯ ಶಿಕ್ಷೆ ನಾನೇ ಕೊಡಬೇಕು ಅಂತ ಇದ್ದೀನಿ, ಅದಕ್ಕೆ ನನ್ ಬಿಟ್ರೆ ಇನ್ಯಾರು ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಅಂತ ಕೇಳೋವಾಗ ಇಂದುಗೆ ಈ ಮಾತನ್ನ ಕೇಳಿ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಹಾಗೇನೆ ಯಾವ ಶಿಕ್ಷೆ ಬಗ್ಗೆ ಮಾತಾಡ್ತಾ ಇದೀಯಾ, ಯಾರಿಗೆ ಶಿಕ್ಷೆ ಕೊಡಬೇಕು ಅಂತಿದ್ಯಾ ಅಂತ ಕೇಳೋವಾಗ ಆರ್ಯ ಏನು ಮಾತಾಡ್ದಾನೆ ಅಲ್ಲಿಂದ ಅವ್ರ ದೊಡ್ಡಪ್ಪ ಅಂದ್ರೆ ಪದ್ಮನ ಅಪ್ಪನ ಹತ್ರಕ್ಕೆ ಹೋಗ್ತಾರೆ. ಆಗ್ಲೇ ಅವ್ರ ದೊಡ್ಡಪ್ಪ ಆರ್ಯನ್ ನೋಡಿ ಆನಂದ್ನ ಕಾರ್ಯ ಮುಗಿದ್ಮೇಲೆ ನಿಮ್ಮಮ್ಮ ನಮ್ಮನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತಿದ್ದಾರೆ ಅಂತ ಹೇಳೋವಾಗ ನಾನಿನ್ನು ಬದುಕಿದೀನಿ ಅಲ್ವಾ ದೊಡ್ಡಪ್ಪ, ಈ ರೀತಿ ಯಾಕೆ ಹೇಳ್ತಾ ಇದಾರ ಅಂತ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಅವ್ರ ದೊಡ್ಡಪ್ಪ ಮತ್ತೆ ಸಾವಿನ ಬಗ್ಗೆ ಇನ್ ಯಾವತ್ತೂ ಮಾತಾಡ್ಬೇಡ ಆರ್ಯ, ಸಾವಿನ ಬಗ್ಗೆ ಕೇಳಿಸ್ಕೊಳ್ತಾ ಇದ್ರೇನೆ ಭಯ ಆಗತ್ತೆ ಅಂತ ಹೇಳ್ತಾರೆ. ಸರಿ ಅಂದಂತ ಆರ್ಯ ಲ್ಯಾಪ್ಟಾಪ್ ನ ಆಚೆ ಕಡೆ ತಗೊಂಡ್ ಬಂದು ಅದ್ರಲ್ಲಿದ್ದಂತ ರಿಸೆಪ್ಷನ್ ಫೋಟೋಸ್ ಹಾಗೆ ವಿಡಿಯೋಸ್ ನ ಡಿಲೀಟ್ ಮಾಡಕ್ಕೆ ಅಂತ ನೋಡ್ತಿರುವಾಗ್ಲೇನೆ ಅಲ್ಲಿಗೆ ಇಂದು ಬಂದದ್ನ ಅಬ್ಸರ್ವ್ ಮಾಡಿದಂತ ಆರ್ಯ ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡಿ ಹಾರ್ಡ್ ಡಿಸ್ಕ್ ನ ಅವ್ರ ಹತ್ರ ಇಟ್ಕೊಳ್ತಾರೆ. ಅಲ್ಲಿಗೆ ಬಂದಂತ ಇಂದು ನೀನ್ ಯಾರಿಗ್ ಶಿಕ್ಷೆ ಕೊಡ್ಬೇಕು ಅಂತಿದ್ಯಾ ಅಂತ ಕೇಳೋವಾಗ ನಿಮ್ಗೆ ಶಿಕ್ಷೆ ಕೊಡ್ಬೇಕು ಅಂತಿದ್ದೀನಿ, ಟೈಮ್ ಬಂದಾಗ ನಿಮ್ಗೆಲ್ಲ ಗೊತ್ತಾಗತ್ತೆ. ಅದೆಲ್ಲ ಇರ್ಲಿ, ನನಗೆ ತೆಗೆದಿಟ್ಕೊಂಡಂತ ಹಾರ್ಡ್ ಡಿಸ್ಕ್ ಏನಾದ್ರೂ ನೀವು ಕಳ್ತನ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಅಥವಾ ಲೋಕಿ ಕೈಲಿ ಏನಾದ್ರೂ ಹೆಲ್ಪ್ ತಗೊಂಡ್ರೆ ಲೋಕಿ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗೆ ನೆಕ್ಸ್ಟ್ ಡೇ ಇಂದು ಹತ್ರ ಬಂದಂತ ಇಶ್ಯೂ ನಮ್ಮಪ್ಪ ಕೆಟ್ಟವರಾದ್ರೆ ನಾನು ಕೂಡ ಕೆಟ್ಟೋಳಾಗ್ತೀನ ಅಂತ ಕೇಳಿದ್ದಕ್ಕೆ ಅದ್ಯಾಕ ಹಂಗ ಅನ್ಕೊಳ್ತೀಯ ಮಗಳೇ, ನಿಮ್ಮಮ್ಮ ತುಂಬಾ ಒಳ್ಳೆಯವ್ರಲ್ವಾ, ಒಳ್ಳೆ ಅಮ್ಮನ್ಗೆ ಒಳ್ಳೆ ಮಗಳೇ ಅಂತ ತಿಳಿಸ್ತಾಳೆ. ಅದಕ್ಕೆ ಇಶ್ಯೂ ಅಮ್ಮ ಏನೋ ಒಳ್ಳೆಯವರೇ ಆದ್ರೆ ನಮ್ಮಪ್ಪ ಡೆವಿಲ್ ಹಾಗೆ ಹೀಗೆ ಅಂತ ಹೇಳ್ತಾ ಇದಾರಲ್ವಾ ಅಂತ ಕೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಇಂದು ಆಗ್ಲೇನೆ ಯೋಚನೆ ಮಾಡಿ ಲೋಕಿ ಹತ್ರ ಹೋಗಿ ನಿನ್ಗೆ ಪದ್ಮನ್ ಅತ್ತೆ ಮನೆ ಅಡ್ರೆಸ್ ಗೊತ್ತಿದ್ರೆ ನನಗೆ ಹೇಳು ಅಂತ ಕೇಳ್ತಾಳೆ. ಯಾಕಮ್ಮ ನೀವೇನಾದ್ರೂ ಅಲ್ಲಿಗೆ ಹೋಗ್ಬೇಕು ಅಂತಿದ್ದೀರಾ ಅಂತ ಲೋಕಿ ಕೇಳೋವಾಗ ಹೌದು ಖಂಡಿತವಾಗ್ಲೂ ಹೋಗ್ತೀನಿ, ಆನಂದ ಸಾಯೋಕ್ಕೂ ಮುಂಚೆ ಈಶು ಹತ್ರ ಡೆವಿಲ್ ಅಂತ ಯಾಕೆ ಹೇಳಿದ್ರು ಅಂತ ತಿಳ್ಕೊಳ್ಳಿಕ್ಕಾದ್ರೂ ಹೋಗ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಪದ್ಮನಿಗೆ ಊಟ ಮಾಡಿಸ್ಲಿಕ್ಕೆ ಅಂತ ಬಂದಂತ ಇಂದುನ ನೋಡ್ದಂತ ಪದ್ಮ ಅಮ್ಮ ಬರ್ಲಿಲ್ವಾ ಅಂತ ಕೇಳ್ತಾರೆ. ಇಲ್ಲ ನಾನೇ ನಿನಗೆ ಊಟ ಮಾಡಿಸ್ಬೇಕು ಅಂತ ಬಂದೆ ಅಂತ ಹೇಳೋವಾಗ ನೀ ನನ್ಗೆ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ಬೇಡ, ನೀನೇನಾದ್ರೂ ನನ್ಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ನೀನು ಕೂಡ ಜಾಸ್ತಿ ದಿನ ಬದುಕಿರೋದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಇಂದು ಶಾಕ್ ಆಗಿ ನಾನು ಕೂಡ ಸತ್ತೋಗ್ತೀನ ಅಂತ ಕೇಳೋವಾಗ ಯಾರು ನಿಜ ತಿಳ್ಕೊಳ್ತಾರೋ ಅವರೇ ಬೇಗ ಸತ್ತೋಗೋದು, ನೀನ್ ಜಾಸ್ತಿ ನನ್ನನ್ನ ಪ್ರಶ್ನೆ ಮಾಡಬೇಡ ಅಂತ ಹೇಳ್ತಾಳೆ. ಇದೇ ಯೋಚನೆಯಲ್ಲಿ ಮಲಗಿದ್ದಂತ ಇಂದು ಹತ್ರ ಬಂದಂತ ಲೋಕಿ
ಪದ್ಮನ ಅತ್ತೆ ಮನೆ ಅಡ್ರೆಸ್ನ ಕೊಡ್ತಾರೆ. ಹಾಗೇನೆ ಬಾಜಿರಾಯ್ ಈ ಮನೆಯಿಂದ ಹೇಗಾದ್ರೂ ಸರಿ ನಿಮ್ಮನ್ನ ಆಚೆ ಹಾಕಬೇಕು ಅಂತ ಇದ್ದಾರೆ ಅನ್ನೋ ವಿಷಯನೂ ತಿಳಿಸ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರಹ್ಮರಾಂಬನ ಹತ್ರ ಬಂದಂತ ಬಾಜಿರಾಯ್ ಹಿಂದೂ ಹೊರಗೆ ಹೋಗ್ತಾ ಇದ್ದಾರೆ. ಆದ್ರೆ ಖಂಡಿತವಾಗ್ಲೂ ಅವ್ರ ತವ್ರ ಮನೆಗಂತೂ ಅಲ್ವೇ ಅಲ್ಲ. ನನ್ನ ಪ್ರಕಾರ ಅವ್ರ ತವ್ರ ಮನೆಗೆ ಹೋಗೋದಾದ್ರೆ ಲಗೇಜ್ ಸಮೇತ ಹೋಗ್ತಾ ಇದ್ರು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಆರ್ಯ ತುಂಬಾ ಗಾಬರಿಯಿಂದ ಆಚೆ ಬರ್ಬೇಕಾದ್ರೆ ಅಲ್ಲೇ ಇದ್ದಂತ ಈಶುನ ನೀನೇನಾದ್ರೂ ಇಂದೂನ ನೋಡ್ದ ಅಂತ ಕೇಳುವಾಗ ಡೆವಿಲ್ನ ನೋಡಕ್ ಹೋಗಿದ್ದಾಳೆ ಅಂತ ತಿಳಿಸ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಆರ್ಯನಿಗೆ ಶಾಕ್ ಆದ್ರೆ ಅದನ್ನ ನೋಡ್ದಂತ ಬಾಜಿರಾಯ್ ಶಾಕ್ ಆಗಿ ನಿಂತ್ಕೊಂಡ್ರೆ ಸಾಲದು, ಆದಷ್ಟು ಬೇಗ ಅವಳನ್ನ ತಡಿ ಅಂತ ಹೇಳ್ತಾನೆ. ಅವಳನ್ನ ತಡಿಯಕ್ಕೆ ಆರ್ಯ ಆಚೆ ಹೋಗೋಷ್ಟ್ರೊಳಗಾಗ್ಲೇ ಇಲ್ಲೇ ಇದ್ದಂತ ಬಾಜಿರಾಯ್ನ ಈಶು ಪ್ರಶ್ನೆ ಮಾಡ್ತಾಳೆ, ಯಾಕೆ ಅತ್ತೆ ಡೆವಿಲ್ನ ನೋಡಕ್ ಹೋಗ್ಬಾರ್ದು, ಯಾಕೆ ಅವ್ರನ್ನ ತಡಿತಿದ್ದೀರಾ ಅಂತ ಕೇಳೋವಾಗ ಯಾಕೆ ಅಂದ್ರೆ ನಿಜವಾದ ಡೆವಿಲ್ ಇದೇ ಮನೇಲಿದೆ, ನಿನಗೆ ಗೊತ್ತಿಲ್ವಾ ಅಂತ ಕೇಳಿ ನಗೋದಕ್ಕೆ ಶುರು ಮಾಡ್ತಾನೆ. ಸೊ ಇಲ್ಲಿಗೆ 4, 5, 6ನೇ ಎಪಿಸೋಡ್ ಮುಗ್ದಿದೆ. ಮಿಕ್ಕಂಥ ಎಪಿಸೋಡ್ನ ಆದಷ್ಟು ಬೇಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಪದ್ಮನ್ ಗಂಡ ಯಾರಿರ್ಬೋದು, ಈಶುನ ತಂದೆ ಯಾರಿರ್ಬೋದು, ಈ ಮನೇಲಿರುವಂಥ ಡೆವಿಲ್ ಯಾರಾಗಿರ್ಬೋದು, ಇದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಉತ್ತರ ತಿಳ್ಕೊಳ್ಳೋಣ. ಈ ರೀತಿಯ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮೂವೀಸ್ ಎಕ್ಸ್ಪ್ಲನೇಷನ್ಗೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಎಕ್ಸ್ಪ್ಲನೇಷನ್ ಏನನ್ನಿಸ್ತು, ಹಾಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗಿದೆ, ಹೇಗೆ ಬರ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.